ಸರ್, ನಿಮ್ಮ ಹೇಳಿಕೆ ವಿರುದ್ಧ ಬಿಜೆಪಿ ಇವತ್ತು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿದೆ. ಏನು ಹೇಳಿಕೆ? ಸಂವಿಧಾನ ಬದಲಾವಣೆ ವಿಚಾರವಾಗಿ ಯಾರು ನನಗೇನು ತಲೆಕೆಟ್ಟಿದೆಯಾ? ಯಾರು ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ ಅವ್ರಿಗೆ ತಲೆಕೆಟ್ಟಿದೆ. ನಾನು ಇಂಟರ್ವ್ಯೂನಲ್ಲಿ ಏನು ಮಾತಾಡಿದ್ದೀನಿ ಅದನ್ನು ನೋಡಿ ಬಿಜೆಪಿಯವ್ರ ಕೈಲಿ ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ನನ್ನ ಸ್ಟ್ಯಾಂಡ್ ಏನಿದೆಯಲ್ಲ, ನನ್ನ ಪೊಲಿಟಿಕಲ್ ಸ್ಟ್ಯಾಂಡು, ಅದನ್ನು ಅವರು ಬಿಜೆಪಿಯವ್ರ ಕೈಲಿ ತಡ್ಕೊಳಕ್ಕಾಗ್ತಾಯಿಲ್ಲ. ಎಲ್ಲಿ ಹೇಳಿದ್ದೀನಿ ಸಂವಿಧಾನ? ಇನ್ನು ಅವ್ರ ಪಾರ್ಟಿಯವ್ರು ಹೇಳಿದ್ದು ಸಂವಿಧಾನ ಮಾಡ್ತೀನಿ ಅಂತ ಅವ್ರು ಹೇಳಿದ್ದು. ಎಲ್ಲಿ ಹೇಳಿದ್ದೀನಿ ಸಂವಿಧಾನ? ನಾನೇನಾದ್ರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇ ನಾನು ರಾಜಕೀಯದಿಂದ ಬೇಕಾದ್ರೆ ನಿವೃತ್ತಿ ಆಗ್ಬಿಡ್ತೀನಿ. ಅವರು ಒಪ್ಕೋತಾರ ಇದನ್ನ? ತಗ್ಸ್ ನೋಡ್ಲಿ ಅದನ್ನ. ಎಲ್ಲಿ ಹೇಳಿದ್ದೀನಿ ನಾನು? ಓದಲ್ಲಿ ಬಂದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ತಮಗೆ ಮಾಡ್ತಾ ಇರ್ಬೇಕು. ಅವ್ರು ನನ್ನ ಮೇಲೆ ಬಹಳ ಪ್ರೀತಿ, ಅದಕ್ಕೆ ಮಾಡ್ತಾರೆ. ನನ್ನ ಸುದ್ದಿ ಎತ್ತಲಿಲ್ಲ ಅಂದ್ರೆ, ಡೆಲ್ಲಿಲಿ ನನ್ನ ಸುದ್ದಿ ಮಾತಾಡಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ದೆ ಬರುವುದಿಲ್ಲ ಪಾಪ. ಅದಕ್ಕೆ ಅವ್ರು ಮಾಡ್ತಾರೆ, ಮಾಡ್ಲಿ ಬಿಡಿ. ಅಲ್ಲೆಲ್ಲ ತಮಿಳ್ನಾಡಲ್ಲಿ ಕಬ್ಬಾಟ ನಾನು ಕಾಯ್ಕೊಂಡಿದ್ದೆ, ಕಬ್ಬಾಟ ನೋಡೋಣ ಅಂತ. ಬರೀ ನಿಮ್ಮ ಮೈಕ್ ಮಾತ್ರ ಕಾಣ್ತಾ ಇತ್ತು ನನಗೆ ಕಪ್ಪದಾಗಿ, ಬಾವುಟ ಅಂತೂ ಕಾಣಲಿಲ್ಲ. ಅವೆಲ್ಲ ಸುಳ್ಳು. ಅವೆಲ್ಲ ಏನು ಹೇಳ್ತಾ ಇದ್ದಾರೆ ಅದರಲ್ಲಿ ಯಾವ ಅರ್ಥನೂ ಇಲ್ಲ. ಅವ್ರಿಗೆ ತಡ್ಕೊಳಕ್ಕಾಗಲಿಲ್ಲ. ನಾನು ಇವತ್ತು I am telling to all my friends, media friends and political friends, you please watch the entire intro, what I have spoken on that day. From starting to the end. They can't digest what I have spoken. I have spoken the truth. Whatever is there, I am not ready to, if anything is there, I would have accepted it. ಹಂಗೆ ನಾನು ಏನಾದ್ರು ಹೇಳಿದ್ರೆ ಒಪ್ಕೊಳ್ತಿದ್ದೆ. ನಾನು ಏನು ಸಂವಿಧಾನದ ಬಗ್ಗೆ, ನಾವೇ ಸಂವಿಧಾನನ ನಮ್ಮ ಪಾರ್ಟಿ ರೀ ಸಂವಿಧಾನದ ರಕ್ಷಣೆ ಮಾಡೋಕ್ಕೆ ಮಾಡಿರೋದು, ಸಂವಿಧಾನದಲ್ಲಿ ಮಾಡ್ತಿರೋದು. ಸುಮ್ಮನೆ ಇದಕ್ಕೆಲ್ಲ ಸ್ಟೇಟ್ ಏನೋ ಬೇರೆ ಇಶ್ಯೂನ ಡಿವೇಟ್ ಮಾಡೋಕೆ ಹೋಗ್ಬಿಟ್ಟು ಪಾರ್ಲಿಮೆಂಟಲ್ಲಿ ಗಲಾಟೆ ಮಾಡಿಬಿಟ್ರೆ ಯಾರು ಕೇಳ್ತಾರೆ? ನಮ್ಮ ಲೀಡರ್ಸ್ ಏನು ದಡ್ರಾ? ನಮ್ಮ ಲೀಡರ್ಸು ನಾನೇನು ಸ್ಟೇಟ್ಮೆಂಟ್ ಮಾಡಿದ್ದೀನಿ ನಿಜನಾ ಸುಳ್ಳು ಅಂತೆಲ್ಲ ತೆಗೆದು ನೋಡಿದ್ದಾರೆ. ನಾನು ನೋಡಿದ್ದೀನಿ. ನೀವು ಬೇಕಾದ್ರೆ ಹಾಕೊಂಡು ರಿಪ್ಲೈ ಮಾಡಿ. ಯಾರೋ ಹೇಳಿದ್ ಮುಖ್ಯ ಅಲ್ಲ, ನೀವು ಹಾಕೊಂಡು ರಿಪ್ಲೈ ಮಾಡಿ. ಇದ್ರ ಬಗ್ಗೆ ದೆಹಲಿ ನಾಯಕರು ಏನಾದ್ರು ನಿಮ್ಮ ಜೊತೆ ಮಾತಾಡಿದ್ದಾರೆ ಸರ್? ದೆಹಲಿ ನಾಯಕರು ಖಂಡಿತ ಮಾತಾಡಿದ್ದಾರೆ. ಕೇಳಿದ್ರು ನಾನು ಅವ್ರಿಗೆ ನೀವು ಡಾಕ್ಯುಮೆಂಟ್ಸ್ ನೋಡಿ ಅಂತ ಹೇಳಿದ್ದೀನಿ. ಅವರು ನೋಡಿದ್ದಾರೆ, ಅವ್ರಿಗೂ ಮನವರಿಕೆ ಆಗಿದೆ. ಅವರು ಗಾಬರಿಯಾಗಿ ಕೇಳಿದ್ರು ನನ್ನ, ಇದೇನು ಈ ಥರ ಮಾಡಿದೆಲ್ಲ ಏನು ಅಂತಂದ್ಬಿಟ್ಟು. ಆಮೇಲೆ ನಾನು ಯಾರೋ ಫ್ರೆಂಡ್ಸ್ಗೆ ಹೇಳ್ಬಿಟ್ಟು ನಾನೇನು ಮಾತಾಡಿದೆ ಅಂತ ಅಂದ್ಬಿಟ್ಟು ಅದನ್ನು ಅವ್ರಿಗೆ ಪಾಸ್ ಆನ್ ಮಾಡಿದೆ. ಎಲ್ಲ ನೋಡಿದ್ದಾರೆ. ಫೋನ್ ಟ್ಯಾಪ್ ಆರೋಪ ಮತ್ತೆ ಕೇಳಿ ಬರ್ತಾ ಇದೆ ಸರ್. ಫೋನ್ ಟ್ಯಾಪ್ ಆರೋಪ ನಿಮ್ಮ ಕೆಲವು ಶಾಸಕರು ಸಿಎಂಗೆ ದೂರು ಕೊಟ್ಟಿದ್ದಾರೆ, ಫೋನ್ ಟ್ಯಾಪ್ ಆಗ್ತಿದೆ ಅಂತ. ಒಂದ್ ಕಡೆ ಅಶೋಕ್ ಅವರು ಆರೋಪ ಮಾಡಿದ್ದಾರೆ. ಅಶೋಕ್ ಮತ್ತೆ ಕುಮಾರಸ್ವಾಮಿ ಅವರ ಫೋನ್ ಟ್ಯಾಪ್ ಆಗ್ತಿದೆ ಅಂತ ಖುದ್ದಾಗಿ ಅವರೇ ಆರೋಪ ಮಾಡಿದ್ದಾರೆ. ನನ್ಗೆ ಗೊತ್ತಿದ್ದಂಗೆ ನಾನು ಜೈಲಲ್ಲಿದ್ದಾಗ ನಮ್ಮ ನಿರ್ಮಲಾನಂದ ಸ್ವಾಮಿದು ಫೋನ್ ಟ್ಯಾಪಿಂಗ್ ಆಗಿದೆ ಅಂತ ನಾನು ಪೇಪರ್ ಓದಿದ್ದೆ. ಅದಾದ್ಮೇಲೆ ಎನ್ಕ್ವೈರಿನೂ ನಡೀತು, ಏನೇನೋ ನಡೀತು. ಇನ್ನ ಎನ್ಕ್ವೈರಿ ಅವರು ಸಿಬಿಐನವರು ತೆಗೆದುಕೊಂಡಿದ್ರು. ಇನ್ನ ಸಿಬಿಐನವರು ಅದನ್ನೆಲ್ಲ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಫಸ್ಟ್ ಸಿಬಿಐ ಇರುವಂತ ರಿಪೋರ್ಟ್ ನ ದಯವಿಟ್ಟು ಬಿಜೆಪಿ ಗೌರ್ಮೆಂಟ್ ಅವರು ಅದನ್ನ ಬಿಡುಗಡೆ ಮಾಡಲಿ, ಆಮೇಲೆ ಮಿಕ್ಕಿದೆಲ್ಲ ಮಾತಾಡೋಣ. ಹನಿ ಟ್ರ್ಯಾಪ್ ವಿಚಾರವಾಗಿ ಇವತ್ತು ರಾಜಣ್ಣ ಅವರು ದೂರು ಕೊಡೋದು ಇದು ಹೋಮ್ ಮಿನಿಸ್ಟ್ರು ಬಹಳ ವೆರಿ ಸೀನಿಯರ್ ಮ್ಯಾನ್. ಪಕ್ಷನೂ ನಡೆಸಿದ್ದಾರೆ, ಸರ್ಕಾರದಲ್ಲೂ ಇದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ. ಬಹಳ ವೆರಿ ಮೋಸ್ಟ್ ಸೀನಿಯರ್ ಮೋಸ್ಟ್ ಲೀಡರ್, ನಮ್ಮ ಲೀಡರ್ ಅವರು. ಅವ್ರಿಗೆ ಎಲ್ಲ ಅರಿವಿದೆ. ಅವ್ರು ಏನು ಬೇಕಾದ್ರೂ ಅಸೆಂಬ್ಲಿಲೂ ಹೇಳಿದ್ದಾರೆ, ಮುಖ್ಯಮಂತ್ರಿ ಹೇಳಿದ್ದಾರೆ, ಎಲ್ಲ ಥರದ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ರಾಜಣ್ಣವ್ರಿಗೆ ಏನು ನ್ಯಾಯ ಒದಗಿಸ್ಕೊಡ್ಬೇಕು, ಪಕ್ಷಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು, ಯಾರು ತೊಂದರೆ ಆಗಿದೆ ಅವ್ರ ನ್ಯಾಯ ಒದಗಿಸ್ಕೊಡ್ಬೇಕು, ಎಲ್ಲರೂ ಕೂಡ ನ್ಯಾಯ ಒದಗಿಸ್ಕೊಡುವಂಥ ಕೆಲಸ ನಮ್ಮ ಹೋಮ್ ಮಿನಿಸ್ಟ್ರು ಮಾಡ್ತಾರೆ. ಹೇಳಿ, ನನ್ನ ಕೇಳಬೇಡಿ ನೀವು. ಯಾರ ಹತ್ರ ಮಾತಾಡಬೇಕು ಅಂತೀರೋ ಅವ್ರ ಹತ್ರ ಕೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.